ವಾಯ್ಸ್ ಆಫ್ ರಾಯಚೂರು ಯೂಟ್ಯೂಬ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಗರದ ಬಸವನಬಾವಿ ವೃತ್ತದಲ್ಲಿರುವ ಶ್ರೀ ವೀರಾಂಜನೇಯ ದೇವಸ್ಥಾನದಲ್ಲಿ ಶಿವಮಾಲಾಧಾರಿಗಳಿಗೆ ನಿತ್ಯ ಅನ್ನದಾಸೋಹವನ್ನು ಏರ್ಪಡಿಸಲಾಗಿದೆ ಹಾಗೂ 2021 ಫೆಬ್ರವರಿ 27ನೇ ತಾರೀಕು ಶನಿವಾರದಂದು ನಗರದಲ್ಲಿ ಪಲ್ಲಕ್ಕಿ ಮಹೋತ್ಸವವನ್ನು ಏರ್ಪಡಿಸಲಾಗಿದೆ. ಇದರ ಬಗ್ಗೆಯ ಹೆಚ್ಚಿನ ಮಾಹಿತಿಯನ್ನು ಶ್ರೀಕಾಂತ್ ಗುರುಸ್ವಾಮಿಗಳು ವಿವರಣೆ ನೀಡುತ್ತಾರೆ. ಸ್ವಾಮಿ, ನೀವು ಇಲ್ಲಿ ಶಿವ ಮಾಲಾಧಾರಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮ ಮಾಡಿದಿರಲ್ಲ, ಇದು ಯಾವಾಗಲಿಂದ ಪ್ರಾರಂಭ ಮಾಡಿದ್ದೀರಿ? 26ನೇ ತಾರೀಕಿಂದ ಜನವರಿ 25ನೇ ತಾರೀಕು ಚಾಲು ಮಾಡಿ ಶಿವ. ಇಲ್ಲಿಗೆ 25 ದಿನ ಆಯಿತು. ಶಿವರಾತ್ರಿ ಮಹಾಶಿವರಾತ್ರಿ ತಾನೇ ಈ ಅನ್ನದಾನ, ನಿತ್ಯ ಅನ್ನದಾನ ಇರ್ತದೆ. ಈ ಅನ್ನದಾನದಲ್ಲಿ ಸುತ್ತಮುತ್ತ ರಾಯಚೂರು ಸುತ್ತಮುತ್ತ ಹಳ್ಳಿಗಳಿಂದ ದಿನ 100ರಿಂದ 150 ಶಿವಸ್ವಾಮಿಗಳು ಇಲ್ಲಿ ಭಿಕ್ಷೆ ಮಾಡಿ ಹೋಗ್ತಾರೆ ಶಿವ. ಪ್ರತಿನಿತ್ಯ 100ರಿಂದ 150 ಜನ ಎಲ್ಲ ಶಿವಸ್ವಾಮಿಗಳಿಗೆ ಮಾತ್ರ ಪ್ರತಿನಿತ್ಯ ಎಲ್ಲ ಅನ್ನದಾನ ಇರ್ತದೆ ಇಲ್ಲಿ. ಹೌದು, ಅಂದರೆ ಯಾರಾದರೂ ಬರ್ಬೋದು ಶಿವಸ್ವಾಮಿಗಳು ಯಾರ ಶಿವ ಮಾಲಾಧಾರಿಗಳು ಯಾರು ಇರ್ತಾರೆ ಶಿವ ಎಲ್ಲರೂ ಅವ್ರಿಗೋಸ್ಕರ ಈ ಅನ್ನದಾನ ನಿತ್ಯ ಅನ್ನದಾನ ಕಾರ್ಯಕ್ರಮ ಮಹಾಶಿವರಾತ್ರಿ ಇರುತ್ತೆ ಶಿವ. ಎಲ್ಲರಿಗೋಸ್ಕರ ಉಪಯೋಗ ಆಗಲಿ ಅಂತ ಈ ಒಂದು ಅನ್ನದಾನ ಕಾರ್ಯಕ್ರಮ ಮಾಡಿದ್ವಿ ಶಿವ. ಅಲ್ಲಿಂದ ಬರ್ತಾರೆ ಅವರು, ಮಾಲ್ ತೊಗೊಂಡು ಬರ್ತಿರ್ತಾರೆ ಗಂಜಿಗೆ. ಅವ್ರು ಇಲ್ಲಿಂದ ಉಪವಾಸ ಹೋಗೋ ಎಷ್ಟೋ ಸಾರಿ ನಾವು ಕಣ್ಣಾಗಿ ನೋಡಿರೋರು ಉಪವಾಸ ಹೋಗಿದ್ದಾರೆ ಅವ್ರು ಇಲ್ಲಿಂದ. ಆ ಥರ ಆಗಬಾರ್ದಂತ ಈ ವರ್ಷ ಈ ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಶಿವ. ಅಂದರೆ ಇದೇ ವರ್ಷ ಇಲ್ಲಿ ಇದೇ ವರ್ಷದಿಂದ ಚಾಲು ಮಾಡಿಸಿ ವಸಂತ ಮಾರುತಿ ವೀರಾಂಜನೇಯ ಕಲ್ಯಾಣ ಮಂಟಪ ಗದ್ವಾಲ್ ರಸ್ತೆ ಬಸವನಬಾಯಿ ಸರ್ಕಲ್ನಲ್ಲಿ ಶಿವ. ಇದೇ ವರ್ಷ ಮೊದಲನೇ ಚಾಲು ಮಾಡಿಸಿ, ಮುಂದಕ್ಕೆ ಹಿಂಗೆ ನಡೆಸ್ತೀವಿ ಶಿವ. ವರ್ಷ ಇದಕ್ಕೂ ಮುಂಚೆ ನೀವು ಎಲ್ಲಾದರೂ ಅನ್ನದಾನ ಕಾರ್ಯಕ್ರಮ ಮಾಡ್ತಾ ಇದ್ರೆ? ಅನ್ನದಾನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಶಿವ. ನಾವು ಮಾಲಾಧಾರಿಗಳಿಗೆ ಒಂದೇ ಮಾಡ್ತಿದ್ವಿ ಶಿವ. ಅವಾಗ ಅಂದರೆ ಆಶ್ರಮ ಒಂದೇ ಮಾಡ್ತಿದ್ವಿ. ಇವಾಗ ಎಲ್ಲ ರಾಯಚೂರಲ್ಲಿ ಯಾರಾದ್ರು ಬರ್ಬೋದು ಶಿವ. ರಾಯಚೂರಲ್ಲಿ ಹಳ್ಳಿಗಳಿಂದ ಯಾರಾದ್ರು ಪ್ರತಿನಿತ್ಯ 100ರಿಂದ 200 ಜನ ಭಿಕ್ಷೆ ಮಾಡೋಷ್ಟು ಕೆಪಾಸಿಟಿ ಇದೆ ಶಿವ. ಹೌದು ಸ್ವಾಮಿ, ಇನ್ನು ಯಾರಾದರೂ ದಾನಿಗಳು ಏನಾದರೂ ದೇಣಿಗೆ ಕೊಟ್ಟರೆ ತಾವು ಸ್ವೀಕಾರ ಮಾಡಿ? ಅವ್ರು ಕೊಟ್ಟರೆ ಸ್ವೀಕಾರ ಮಾಡ್ತೀವಿ ಶಿವ. ನಾವು ಯಾರು ಕೇಳೋದಿಲ್ಲ. ಅವರಾಗಿ ಕೊಟ್ಟರೆ ಸ್ವೀಕಾರ ಮಾಡಿದ್ದೀವಿ. ನಾವಾಗಿ ಯಾರು ಕೇಳಿಲ್ಲ ಶಿವ, ಕೇಳೋದಿಲ್ಲ. ಸರಿ ಶಿವ. ಮತ್ತು ಇವಾಗ ಸದ್ಯಕ್ಕೆ 100-150 ಜನ ಸ್ವಾಮಿಗಳು ಬರ್ತಾರೆ. ಪ್ರತಿನಿತ್ಯ 150 ಜನ 200 ತನಕ ಶಿವ ಭಿಕ್ಷೆ ಮಾಡ್ತಾರೆ. ಸರಿ ಶಿವ. ಮತ್ತೆ ನಿಮ್ಮ ಇದಾದ್ಮೇಲೆ ಶಿವ ಮತ್ತೆ ಶನಿವಾರ ಹುಣ್ಣಿ ದಿನ 27ನೇ ತಾರೀಕು ಪಲ್ಲಕ್ಕೋತ್ಸವ ಅತಿ ವಿಜೃಂಭಣೆಯಿಂದ ರಾಯಚೂರು ಸುತ್ತಮುತ್ತಲೆಲ್ಲ ನಗರಗಳಲ್ಲಿ ಎಲ್ಲ ಶಿವನ ಮೆರವಣಿಗೆ ಇರುತ್ತೆ ಶಿವ. ತುಂಬ ವಿಜೃಂಭಣೆಯಿಂದ ಶಿವನ ಮೆರವಣಿಗೆ ಇರುತ್ತೆ ಶಿವ. ಎಲ್ಲ ಶಿವದೀಕ್ಷೆ ಶಿವಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿವನ ಕೃಪೆಗೆ ಪ್ರಾರ್ಥರಾಗಬೇಕಂತ ನಾವು ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ ಶಿವ. ನೀವು ಶನಿವಾರ ದಿನ ಸಹ ಪಲ್ಲಕ್ಕಿ ಉತ್ಸವ ಮಧ್ಯಾಹ್ನ 1 ಗಂಟೆಯಿಂದ ಭಿಕ್ಷಾ ಅನ್ನದಾನ ಇರ್ತದೆ ಶಿವ. ಸಾಯಂಕಾಲ 4:30-5 ಗಂಟೆಯಿಂದ ಪಲ್ಲಕ್ಕೋತ್ಸವ ಹಾಗೂ ಮೆರವಣಿಗೆ ಕಾರ್ಯಕ್ರಮ ಇರುತ್ತೆ ಶಿವ. ಇಲ್ಲಿಂದ ಬಸವನ ಆಂಜನೇಯ ಸ್ವಾಮಿ ಸರ್ಕಲಿಂದ ಶಿವ ಸಿಟಾ ಸರ್ಕಲ್ ಚಂದ್ರಮೌಳೇಶ್ವರ ಸರ್ಕಲ್, ಚಂದ್ರಮೌಳೇಶ್ವರ ದೇವಸ್ಥಾನ, ಅಲ್ಲಿಂದ ಮತ್ತೆ ಇಲ್ಲಿಗೆ ಅತಿ ವಿಜೃಂಭಣೆಯಿಂದ ನಡೀತಾ ಶಿವ ಇದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಷ್ಟು ಶಿವ ಮಾಲಾಧಾರಿಗಳು? 300ರಿಂದ 500 ಜನ ತನಕ ಭಾಗವಹಿಸ್ತಾರೆ ಶಿವ. ಎಲ್ಲ ಸುತ್ತಮುತ್ತ ಹಳ್ಳಿಗಳಿಂದ, ರಾಯಚೂರಲ್ಲಿ ಸುತ್ತಮುತ್ತ ಎಷ್ಟು ಹಳ್ಳಿಗಳ ಶಿವ ಅಷ್ಟು ಹಳ್ಳಿಗಳಿಂದ ಇಲ್ಲಿ ಬರ್ತಾರೆ ಶಿವ. ಇದೇ ಮೊದಲ ಸಾರಿ ಮಾಡ್ತಾ ಇದೀವಿ ಅನ್ನದಾನ, ಮೊದಲ ಸಾರಿ ಮಾಡಿದ್ದೀವಿ ಶಿವ. ರಾಯಚೂರಲ್ಲಿ ಪಲ್ಲಕ್ಕೋತ್ಸವ ಮೊದಲ ಸಾರಿಗೆ ಅತಿ ವಿಶೇಷ ಅಭಿಷೇಕ, ರುದ್ರಾಭಿಷೇಕ ಇರ್ತದೆ, ಭಸ್ಮಾಭಿಷೇಕ ಇರುತ್ತೆ ಶಿವ. ಎಲ್ಲಿ ಇರ್ತದೆ ಶಿವ? ರುದ್ರಾಭಿಷೇಕ ಚಂದ್ರಮೌಳಿ ದೇವಸ್ಥಾನದಲ್ಲಿ ಇರುತ್ತೆ ಶಿವ. ರುದ್ರಾಭಿಷೇಕ ಅಲ್ಲೇ ಭಸ್ಮಾಭಿಷೇಕ ಮಾಡಬೇಕಂತ ಅನ್ಕೊಂಡಿದ್ದೀವಿ ಶಿವ. ಅಲ್ಲೆಲ್ಲ ಆದ್ಮೇಲೆ ಮಧ್ಯಾಹ್ನ ಊಟದ ಕಾರ್ಯಕ್ರಮ ಇರುತ್ತೆ ಶಿವ. ಎಲ್ಲರಿಗೆ ಸುಮಾರು 500ರಿಂದ 600 ಜನ ಭಿಕ್ಷೆ ಇರ್ತಾರೆ ಶಿವ. ಎಲ್ಲ ಶಿವಸ್ವಾಮಿಗಳಿಗಾಗಲಿ ನಿಮ್ಮಂತೂ ಯಾರೇ ಸರ್ವರಿಗೆ ಶಿವ. ಎಲ್ಲ ಆದ್ಮೇಲೆ ಸಾಯಂಕಾಲ 4:00 ಇಲ್ಲಿಂದ ಪಲ್ಲಕ್ಕೋತ್ಸವ ಚಾಲಾಗ್ತದೆ ಶಿವ. ಇಲ್ಲಿಂದ ಚಾಲಾಗ್ತದೆ ಶಿವ, ನಮ್ಮ ಆಶ್ರಮ ಕಡೆಯಿಂದ. ಸರಿ ಶಿವ. ಶಿವ, ನೀವು ಪಲ್ಲಕ್ಕಿ ಉತ್ಸವ ಮೆರವಣಿಗೆ ಅಂತ ಹೇಳಿದ್ರಲ್ಲ, ಹೌದು ಶಿವ. ಆ ಮೆರವಣಿಗೆನಲ್ಲಿ ಯಾವ್ಯಾವ ಕಾರ್ಯಕ್ರಮ ಇರ್ತವೆ ಸರ್? ಬರೀ ಪಲ್ಲಕ್ಕಿ ಉತ್ಸವನ? ಮತ್ತೆ ಪಲ್ಲಕ್ಕೋತ್ಸವ ಶಿವ, ಭಜನೆ ಕಾರ್ಯಕ್ರಮ, ಡೊಳ್ಳು ಕುಣಿತ, ಹಾಗೆ ಭಜಂತರಿಂದ ನಂದಿಕೋಲ್ ಇರುತ್ತೆ ಶಿವ. ಹಂಗೆ ವೀರಭದ್ರೇಶ್ವರ ದೇವಸ್ಥಾನ ಮಾಡ್ತಾರೆ ಶಿವ, ಸೂರ್ಯೇಶ್ವರ ದೇವಸ್ಥಾನದಲ್ಲಿ ಮಾಡ್ತಾರೆ ಶಿವ. ಆ ನಂದಿಕೋಲ್ಗೂ ಅವ್ರು ಬರ್ತಾರೆ ಶಿವ. ಅವ್ರನ್ನ ಕರೆಸಿ ಶಿವ. ನಂದಿಕೋಲ್ ಅವರು ವೀರಭದ್ರೇಶ್ವರ ದೇವಸ್ಥಾನದಿಂದ ಮಠಮಾರಿಂದ ಬರ್ತಾರೆ ಶಿವ. ಅವ್ರಿಗೂ ನಂದಿಕೋಲ್ ತಂಡ ಬರ್ತಾರೆ ಶಿವ. ಅವರಿಂದಗೂ ಆಗ್ತಾರೆ ಶಿವ. ಇವಾಗ ಇಲ್ಲಿ ಗುರುಸ್ವಾಮಿಗಳು ಯಾರ್ಯಾರು ಸ್ವಾಮಿ ಹೆಸರು? ಶ್ರೀಕಾಂತ್ ಗುರುಸ್ವಾಮಿ. ಶಿವ
ಏನಾರು ಇಲ್ಲಿಂದ ನಡ್ಕೊಂತ ಹೋಗ್ತೀರೇನು ಶಿವ? ಶಿವ ಇಲ್ಲಿಂದ ಒಂದು ಸರ್ ನಡೆದೀವಿ, ವೆಂಕಟಾಪುರ್ಲಿಂದ ಆಲ್ಮೋಸ್ಟ್ ವೆಂಕಟಾಪುರ್ಲಿಂದ ನಡ್ಕೊಂತ ಹೋಗ್ತೀವಿ ಶಿವ. ಹಾಂ ಶಿವ. ಈ ವರ್ಷ ಈ ವರ್ಷ ವೆಂಕಟಾಪುರ್ಲಿಂದ ಇಲ್ಲಾಂದ್ರೆ ಇಲ್ಲಿಂದ ನಡ್ಕೊಂತ ಹೋಗ್ಬೇಕಂತ ಇದ್ದೀವಿ ಶಿವ. ಹೌದಾ ಶಿವ? ಸರಿ ಶಿವ ಇಲ್ಲಿಂದ ಪಾದಯಾತ್ರ ಎಲ್ಲ ನಮ್ಮ ರಾಯಚೂರಲ್ಲಿ ಒಂದು 200 ಜನ ಇದ್ದಾರೆ ಶಿವ. ಅದರಲ್ಲಿ ನಮ್ಮ ಬ್ಯಾಚ್ ಒಂದು 100 ಜನ ಇರ್ತಾರೆ ಶಿವ. ಇಲ್ಲಿಂದೇ ಎಲ್ಲ ವ್ಯವಸ್ಥೆ, ಊಟದ ವ್ಯವಸ್ಥೆಗೂ ಇಲ್ಲಿಂದ ನಾವೇ ಮಾಡ್ಕೊಂಡು ಹೋಗ್ತೀವಿ ಶಿವ. ಇಲ್ಲಿಂದ ಎಲ್ಲ ಆಟೋ ಗೀಟೋ ಎಲ್ಲ ವ್ಯವಸ್ಥೆ ಮಾಡಿ ಇಲ್ಲಿಂದ ಶಿವಸ್ವಾಮಿಗಳೆಲ್ಲ ಶ್ರೀಶೈಲ ಎಲ್ಲ ಮುಗಿಸೋಂಥ ಬಾಜಿ ನಮ್ಗೆ ಇರ್ತದೆ ಶಿವ. ಇಲ್ಲ ನಮ್ಮ ಆಶ್ರಮ ಕಡೆ ಇರ್ತದೆ ಶಿವ. ಪ್ರತಿಯೊಬ್ಬರು ಶಿವಸ್ವಾಮಿಗಳಿಗೆ ಎಲ್ಲ ಅನ್ನದಾನ, ಎಲ್ಲೇ ಟಿಫಿನ್ ಆಗಿ ರಾತ್ರಿ ಟಿಫಿನು, ಮುಂಜಾನೆ ಟಿಫಿನು ಮತ್ತು ಮಧ್ಯಾಹ್ನ ಅನ್ನದಾನ ಇರುತ್ತೆ ಶಿವ. ಹೌದು ಶಿವ. ಸರಿ ಶಿವ, ಇಲ್ಲಿ ನೀವು ನಿತ್ಯ ಅನ್ನದಾನ ಮಾಡ್ತಾ ಇದ್ದೀರಲ್ಲ, ಹೌದು ಶಿವ. ಇದಕ್ಕೆ ಅಡುಗೆ ಮಾಡೋದಕ್ಕೆ ಅದಕ್ಕೆ ಯಾರ್ಯಾರು ಮಾಡ್ತಾ ಇದ್ದೀರಿ ಅವರಿಗೆ? ನಮ್ಮ ಅಡಿಗೆ ಕುಕ್ಕರ್ ಮಾಡಿ ಶಿವ, ರಾಜು ಶಿವ ಮತ್ತು ಅನ್ನ ನಮ್ಮ ನೂರೊಂದಪ್ಪ ಶಿವ. ಇವ್ರದ್ದು ದೊಡ್ಡ ಸೇವೆ ಶಿವ. ಇಲ್ಲಿ ನಮ್ಮದ್ರ ಇವ್ರು ಆರಂತ ನಮಗೆ ಇಷ್ಟು ಅನ್ನದಾನ ಇಷ್ಟು ಸಕ್ಸಸ್ಫುಲ್ ಆಗಿ ನಡ್ತಾ ಇದೆ ಶಿವ. ಇವ್ರು ಇಬ್ಬರು ಇಲ್ಲ ಅಂದ್ರೆ ಎಷ್ಟು ಮಾಡಿದ್ರೆ ವ್ಯರ್ಥನೆ ಶಿವ. ಇಲ್ಲಿ ಇವ್ರು ಇಬ್ಬರು ಸಕ್ಸಸ್ಫುಲ್ ಆಗಿ ನಡ್ತಾ ಇದೆ ಶಿವ. ಶಿವ, ನೀವು ದಿವಸ ಅಡುಗೆ ಮಾಡ್ತೀರಲ್ಲ, ನಿಮಗೇನು ಬೇಜಾರಾಗೋದಿಲ್ಲ? ಇಲ್ಲ, ಖುಷಿ ಆಗ್ತದೆ ಶಿವ. ನಮ್ಮ ಮಾಡ್ಬೇಕು. ಹೌದಾ? ಶಿವಸ್ವಾಮಿಗಳ ಭಿಕ್ಷೆ ಅಂತ ನಮ್ಮ ಪುಣ್ಯ ಶಿವ. ಮಾಡೋ ಸೇವೆ ಸಿಕ್ಕಾದ ಇದೇ ವರ್ಷ ಸಿಕ್ಕ ಶಿವ ನಮಗೆ. ಹೌದು ಶಿವ. ನಾವು ಇದು 2ನೇ ವರ್ಷ ಶಿವ. ನಮ್ಮ ಪಾದ 2ನೇ ವರ್ಷ ಮಾಲ ಹಾಕಿರೋ ಧಾರಣೆ ಶಿವ. ಆಮೇಲೆ 108 ದಿನ ಹಾಕಿವಿ ಶಿವ, ಮಹಾಮಂಡಲ ಹಾಕಿವಿ. ಈ ಸೇವೆ ಗುರುಸ್ವಾಮಿ ಆಶೀರ್ವಾದದಿಂದ ಈ ಸೇವೆ ನಮ್ಗೆ ಭಾಗ್ಯ ಒಲಿಸ್ಕೊಟ್ರು ಶಿವ. ಭಾಳ ಹೆಮ್ಮೆಯಿಂದ ಮಾಡ್ತೀವಿ ಶಿವ. ಹಂಗೇನಿಲ್ಲ. ಹೌದು ಶಿವ. ಇವು 150-200 ಜನರಿಗೆ ಅಂದರೆ ನಿಮ್ಗೆ ಅಡುಗೆ ಇಲ್ಲ, ಮಾಡೋದು ನಾವು ಎಕ್ಸ್ಪೀರಿಯನ್ಸ್? ಮದುವೆಗಲ್ಲಿ ಮಾಡಿದ್ದು ರೂಢಿ ಅದ ಶಿವ. ಹೌದು ಇನ್ನೂ ಶಿವ. 500-1000 ಜನ ಬಂದರೂ ಮಾಡ್ತೀವಿ ಶಿವ. ಮಾಡ್ತೀರಿ. ನಮಸ್ಕಾರ ಎಲ್ಲ ಶಿವಸ್ವಾಮಿಗಳಿಗೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವಸ್ವಾಮಿ